ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಯುವಶಕ್ತಿ ಮಾಲೂರು ಸದಾ ಸಿದ್ಧ. ಬೆಳ್ಳಾವಿ ಮಂಜುನಾಥ್. ನ್ಯೂಸ್ 5ಗೆ ಸ್ವಾಗತ. ಯುವಶಕ್ತಿ ಮಾಲೂರು ವತಿಯಿಂದ ತಾಲೂಕಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಪರಿಕರಗಳ ವಿತರಣೆ ಮಾಡ್ತಾ ಇತ್ತು ಎಂದು ಮಾಸ್ತಿ ಹೋಬಳಿಯ ರಾಜೇನಹಳ್ಳಿ, ಹಸಾಂಡಹಳ್ಳಿ, ಕೆಸರಗೆರೆ, ದಿನ್ನಹಳ್ಳಿಯ ಶಾಲೆಗಳ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಿದರು. ಯುವಶಕ್ತಿ ಮಾಲೂರು ಸಮಿತಿ ಖಜಾಂಚಿ ಬೆಳ್ಳಾವಿ ಮಂಜುನಾಥ್ ಮಾತನಾಡಿ, ನಮ್ಮ ಸಮಿತಿ ವತಿಯಿಂದ ಸರ್ಕಾರಿ ಶಾಲೆಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಸಹಕಾರ ನೀಡುತ್ತಾ ಬಂದಿದ್ದು, ಕಳೆದ ಬಾರಿ ಕನ್ನಡಕ್ಕೆ ಸಂಬಂಧಿಸಿದಂತೆ ಸಾಮಾನ್ಯ ಜ್ಞಾನ ಪರೀಕ್ಷೆ ಮಾಡಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ನೀಡಲಾಗಿತ್ತು. ನಂತರ ವಿವಿಧ ರೀತಿಯಲ್ಲಿ ಸಹಕಾರ ನೀಡುತ್ತಾ ಬಂದಿದ್ದು, ಇದೀಗ ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಪರಿಕರಗಳನ್ನು ವಿತರಿಸಲಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಸಹಕಾರ ನೀಡಲಾಗುವುದು ಎಂದರು. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ, ಇದು ನಿಮ್ಮ ನ್ಯೂಸ್ 5. ಹಸನಹಳ್ಳಿ ಪ್ರೌಢಶಾಲೆಯ ಪ್ರಾಣಿಗಳಿಗೆ ಹಾಗೂ ಇಲ್ಲಿ ಗುರು ಹಿರಿಯರೇ, ಇವತ್ತು ಇವರು ಚಿಕ್ಕದು ಅಂತ ಏನು ಹೇಳ್ತಾ ಇದ್ದಾರೋ, ನೀವು ಬೆಳೆದಂಗೆನೆ ಬೆಳೆದ ರೀತಿ ಕೂಡ ನಿಮಗೆ ಸ್ಪಾನ್ಸರ್ ಸಿಗ್ತಾ ಇರ್ತವೆ. ಆದರೆ ನೀವು ಗುರುತಿಸುವಂಥ ವಿದ್ಯಾರ್ಥಿಗಳಾಗಬೇಕು. ಇದು ಚಿಕ್ಕದು ಅಂದ್ಕೋಬೇಡ್ರಿ, ಇದು ಒಂದು ನಿಮ್ಮನ್ನು ಪ್ರೇರೇಪಿಸುವ ಒಂದು ಸಾಧನ. ದಯವಿಟ್ಟು ಇದರಿಗೆ ಕೈ ಜೋಡಿಸಿ ಹಂತವಾಗಿ ನೀವು ದೊಡ್ಡ ಲೆವೆಲ್ಗೆ ದೊಡ್ಡ ಅಂಕಗಳನ್ನು ಪಡ್ತಕ್ಕಂಥ ಒಂದು ಆಸಕ್ತಿ ಉಳ್ಳವರಾಗಬೇಕಂತ ನಾನು ತಮ್ಮಲ್ಲಿ ಹೇಳ್ಕೊಡೋಕ್ಕೆ ಇಷ್ಟಪಡ್ತೀನಿ. ಇರುವಂಥ ಗುರು ಹಿರಿಯರಿಗೆ, ದೊಡ್ಡವರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಯುವಶಕ್ತಿ ವತಿಯಿಂದ ಒಂದು ವಿಶೇಷ ಕಾರ್ಯಕ್ರಮ ತಗೊಂಡು ಇಲ್ಲಿ ಬಂದಿದ್ದೀವಿ ನಾವು. ನನಗೆ ಗೊತ್ತಿರೋ ಥರ ನಿಮಗೆಲ್ಲರಿಗೂ ನಮ್ಮ ಯುವಶಕ್ತಿ ಮಾಲೂರು ತಂಡ ಪರಿಚಯ ಇದೆ ಅಂತ ಅನ್ಕೋತೀನಿ. ಯಾರು ಹೋದ ವರ್ಷ 9ನೇ ಕ್ಲಾಸಿಗೆ ಓದಿದ್ದೀರಾ ಅವರಿಗೆ ನಿಮಗೆ ನಮ್ಮ ಯುವಶಕ್ತಿ ಮಾಲೂರು ತಂಡ ಪರಿಚಯ ಇರುತ್ತೆ. ಯಾಕೆ ಅಂತಂದರೆ ಕಳೆದ ವರ್ಷ ನಾವು ಒಂದು ಕನ್ನಡ 50 ವರ್ಷ ಕಂಪ್ಲೀಟ್ ಆಗಿದೆ ಅನ್ನೋ ಒಂದು ಕಾರಣಕ್ಕೆ ಕರ್ನಾಟಕ ಹೆಸರು ನಾಮಕರಣಗೊಂಡು 50 ವರ್ಷ ಕಂಪ್ಲೀಟ್ ಆಗಿದೆ ಅನ್ನೋ ಕಾರಣಕ್ಕೆ ಒಂದು ಎಕ್ಸಾಮ್ ಮಾಡಿದ್ವಿ. ಆ ಒಂದು ರೀತಿ ನಾವು ನಿಮಗೆ ಪರಿಚಯ ಇದ್ದೀವಿ. ಈ ವರ್ಷ ನಮ್ಮ ಕಡೆಯಿಂದ, ಯುವಶಕ್ತಿ ಮಾಲೂರು ಕಡೆಯಿಂದ ಮತ್ತು ನಮ್ಮ ಜೊತೆ ಒಂದಷ್ಟು ಕನ್ಯರು ಜಾಯ್ನ್ ಆಗಿದ್ದಾರೆ, ಅವ್ರ ಕಡೆಯಿಂದ ನಿಮಗೆ ಎಕ್ಸಾಮ್ಗೆ ಅಂತ ಎಕ್ಸಾಮ್ ಪರಿಕರಗಳು ಏನಿರುತ್ತೆ, ಎಕ್ಸಾಮ್ ಪ್ಯಾಡು ಮತ್ತು ಪೆನ್, ಪೆನ್ಸಿಲ್, ಎರೇಸರ್, ಈ ಥರದೊಂದು ಕಿಟ್ ನಾವು ನಮ್ಮ ಯುವಶಕ್ತಿ ಮಾಲೂರು ಕಡೆಯಿಂದ ವಿತರಿಸ್ತಿದ್ದೀವಿ. ಇವತ್ತು ಆ ಕಾರ್ಯಕ್ರಮ ಇದೆ. ಮತ್ತು ಇನ್ನೊಂದೇನೆಂದರೆ, ಇದು ಏನಕ್ಕೆ ಕೊಡ್ತಿದ್ದಾರೆ ಏನು ಅನ್ನೋದು ನಿಮಗೆ ಆ ಒಂದು ಮೈಂಡಲ್ಲಿ ಇರಬೇಕು. ಯಾಕೆ ಅಂತಂದರೆ ಮಕ್ಕಳು ನಿಮ್ಮ ಒಂದು ಓದೋದಕ್ಕೆ ಮತ್ತು ಹೆಚ್ಚು ಹೆಚ್ಚು ಅಂಕಗಳು ತೆಗೆಯೋದಕ್ಕೆ ಒಂದು ಉತ್ತೇಜನ ಅಂತ, ಇದಂತೂ ಸತ್ಯ. ನಿಮ್ಮನ್ನು ಉತ್ತೇಜನಗೊಳಿಸೋದಕ್ಕೋಸ್ಕರನೇ ಒಂದು ಸಣ್ಣದಾಗಿ ಒಂದು ತಂಡ ಕಟ್ಕೊಂಡು ನಾವು ಈ ಕೆಲಸ ಮಾಡ್ತಿದ್ದೀವಿ. ಸರ್ಕಾರಿ ಶಾಲೆಗಳೇ ಯಾಕೆ ಅಂತ ನೀವು ಯೋಚನೆ ಮಾಡಬೇಕು. ಯಾಕೆ ಇವ್ರಿಗೆಲ್ಲ ಸರ್ಕಾರಿ ಶಾಲೆಗಳನ್ನ ಹುಡ್ಕೊಂಡ್ ಬರ್ತಿದ್ದಾರೆ ಅಂತಂತಂದ್ರೆ, ನಾವು ಸರ್ಕಾರಿ ಶಾಲೆಯಲ್ಲೇ ಓದಂಥ ಮಕ್ಕಳು. ಆಗಿನ ಕಾಲದಲ್ಲಿ ನಮಗೆ ಏನೇನು ಕೊರತೆ ಇತ್ತು, ಆ ಕೊರತೆ ನಿಮ್ಮಲ್ಲಿ ನೀಗಿಸ್ಬೇಕು ಅನ್ನೋದೊಂದು ಸಣ್ಣ ಅಳಿಲು ಸೇವೆ ನಮ್ಮ ಕಡೆಯಿಂದ ಮಾಡ್ತಿದ್ದೀವಿ.